ಇನ್ನು ನಾಗರಹೊಳೆ ಬಂಡೀಪುರ ಈ ಕಡೆಗೆ ಪ್ರವಾಸಕ್ಕೆ ಹೋಗುವಂಥವ್ರು ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದರೆ ಅಲ್ಲಿ ಚಾರಣವನ್ನು ನಿಲ್ಲಿಸಬೇಕು ಅಂತ ಸರ್ಕಾರ ಆಜ್ಞೆ ಮಾಡಿದೆ. ಜೊತೆಗೆ ಏನಂದರೆ ಯಾವುದೇ ಸಫಾರಿ ಇಲ್ಲ. ಯಾಕಂದರೆ ಈ ಹುಲಿ ಮತ್ತು ಮಾನವನ ನಡುವಿನ ಸಂಘರ್ಷ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಕಾರ್ಯಾಚರಣೆ ನಡೀತಾ ಇರುತ್ತೆ. ಸಫಾರಿ ಸಿಬ್ಬಂದಿಯನ್ನು ಅಲ್ಲಿ ನಿಯೋಜಿಸಿದ್ದಾರೆ. ಮೇಲಾಗೇನೋ ತೊಂದರೆಗಳಾಗ ಕೂಡ ಆಗಬಾರ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ಅದನ್ನು ಮಾಡಬೇಡಿ ಅಂತ ಈಶ್ವರ್ ಖಂಡ್ರೆ ಆದೇಶ ಹೊರಡಿಸಿದ್ದಾರೆ. ಹೀಗಾಗಿ ಈ ನಾಗರಹೊಳೆ ಬಂಡೀಪುರ ಇಲ್ಲಿ ಈ ಸಫಾರಿ ಆಗಲಿ ಟ್ರೆಕ್ಕಿಂಗ್ ಆಗಲಿ ಯಾವುದು ಇರಲ್ಲ. ಹಾಗಾಗಿ ಆ ಕಡೆ ಹೋಗುವಂಥವರು ಸ್ವಲ್ಪ ಯೋಚನೆ ಮಾಡಬೇಕು. ಟ್ರೆಕ್ಕಿಂಗನ್ನು ಸದ್ಯಕ್ಕೆ ನಿಲ್ಲಿಸಲಾಗಿದೆ. ಏಕೆಂದರೆ ಈ ವನ್ಯಜೀವಿ ಮತ್ತು ಮಾನವನ ನಡುವಿನ ಸಂಘರ್ಷ ಇದೆಯಲ್ಲ, ಅದು ಒಂದಾದ ಮೇಲೆ ಒಂದು ಇನ್ಸಿಡೆಂಟ್ಗಳು ನಡೀತಾ ಇವೆ. ಇಂಥ ಸಂದರ್ಭದಲ್ಲಿ ಇಲ್ಲ ಸಲ್ಲದನ್ನು ಮೈಮೇಲೆ ಎಳಕಬಾರ್ದು. ಯಾವಾಗ ಚೌಡಯ್ಯ ನಾಯಕ ಬಲಿಯಾದ್ರಲ್ಲ, ಅದಾದ ಮೇಲೆ ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಹೀಗಾಗಿ ಅಂತಂದರೆ ಇಲ್ಲಿರುವಂಥ ಸಿಬ್ಬಂದಿನ ಆ ಕಾರ್ಯಕ್ಕೆ ನಿಯೋಜಿಸಲಾಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ನಿಜಕ್ಕೂ ಏನು ಅಂತಂದರೆ ಏನಾದರೂ ಒಂದು ಮಾರ್ಗವನ್ನು ಕಂಡುಕೊಳ್ಳಲೇಬೇಕು. ಹೀಗಾಗಿ ಏನು ಅಂತಂದರೆ ಈ ಕಾರ್ಯಾಚರಣೆ ಶುರುವಾಗಬೇಕು. ಇಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು. ಹೀಗಾಗಿ ಈ ಕಡೆ ಭಾಗದಲ್ಲಿ ಬಂಡೀಪುರ, ನಾಗರಹೊಳೆ ಇಲ್ಲಿ ಇನ್ನು ಚಾರಣ ಇಲ್ಲ. ಒಂದು ಸ್ವಲ್ಪ ದಿವಸ ಸಫಾರಿಯ ಮಾತೇ ಇಲ್ಲ. ಏನಂತೀರಿ? ರಂಗನಾಥ್, ಕೋಟೆ ಸೂರ್ಯ ಹೋದ್ಮೇಲೆ ದಿಡ್ಡಿ ಬಾಕಿಲು ಹಾಕಿದ್ರು ಅನ್ನೋ ರೀತಿಯಲ್ಲಿ ಸರ್ಕಾರ ಇದೀಗ ಸಫಾರಿ ಮತ್ತು ಚಾರಣಕ್ಕೆ ಬ್ರೇಕನ್ನು ಹಾಕಿದೆ. 10 ದಿನಗಳ ಅಂತರದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ರೈತರು ಹುಲಿ ದಾಳಿಗೆ ಬಲಿಯಾಗಿದ್ದಾರೆ. ಮೊದಲನೇ ರೈತ ಸಾವನ್ನಪ್ಪಿದ ಸಂದರ್ಭದಲ್ಲೇ TV9 ಸಹ ಈ ಬಗ್ಗೆ ಹೇಳಿತ್ತು. ಯಾಕಂದರೆ ಕಾಡಿನಲ್ಲಿ ಜನರ ಓಡಾಟ ಜಾಸ್ತಿ ಆಗಿದೆ. ಸಫಾರಿ ಹೆಸರಿನಲ್ಲಿ ಕಾಡಿನಲ್ಲಿ ಮನುಷ್ಯರ ಓಡಾಟ ಹೆಚ್ಚಾಗಿರೋದ್ರಿಂದಾಗಿ, ಯಾಕಂದರೆ ಬೆಳಗ್ಗೆ 6 ಗಂಟೆಗೆ ಒಮ್ಮೆ ಮಾತ್ರ ಈ ಒಂದು ಸಫಾರಿ ಆಗ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಳಗ್ಗೆ 6 ಗಂಟೆಗೆ, 8 ಗಂಟೆಗೆ, 10 ಗಂಟೆಗೆ, ಮತ್ತೆ ಮಧ್ಯಾಹ್ನ 2 ಗಂಟೆಗೆ, 4 ಗಂಟೆಗೆ, ಸಂಜೆ 6 ಗಂಟೆಗೆ, ಈ ರೀತಿಯಾಗಿ 4 ರಿಂದ 6 ಬಾರಿ ಕಾಡಿನ ಒಳಗಡೆ ಸಫಾರಿ ಮಾಡುವಂಥ ಕೆಲಸ ಆಗ್ತಾ ಇತ್ತು. ಇದರಿಂದ ಸಹಜವಾಗಿ ಅಲ್ಲಿರುವಂತಹ ಕಾಡು ಪ್ರಾಣಿಗಳಿಗೆ ಡಿಸ್ಟರ್ಬ್ ಆಗ್ತದೆ, ಅವು ನಾಡಿನತ್ತ ಮುಖ ಮಾಡ್ತವೆ ಅಂತೇಳಿ ರೈತರು ಸಹ ಒತ್ತಾಯವನ್ನು ಮಾಡಿದರು. ಇದಾದ ನಂತರ ಅಲ್ಲಿರುವಂತಹ ರೆಸಾರ್ಟ್ಗಳಿಗೆ, ಅಂದರೆ ಕಾಡಿನ ಒಳಭಾಗದಲ್ಲಿರುವಂಥ ರೆಸಾರ್ಟ್ಗಳಿಗೂ ಸಹ ಯಾವ ಅಕ್ರಮ ಇದೆ, ಬ್ರೇಕ್ ಹಾಕಬೇಕು ಅಂತ ಹೇಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಸರ್ಕಾರ, ಅಂದರೆ ಇವತ್ತು ಸಹ ಒಬ್ಬ ರೈತ ಹುಲಿಗೆ ಬಲಿಯಾಗಿದ್ದಾರೆ. ಅದಾದ ನಂತರ ಅಲ್ಲಿ ಏನು ಸಫಾರಿಯನ್ನು ಮಾಡಲಾಗ್ತಾ ಇತ್ತು ಅದಕ್ಕೆ ಬ್ರೇಕನ್ನು ಹಾಕಿದ್ದಾರೆ. ಮತ್ತು ಚಾರಣಕ್ಕೆ ಅಲ್ಲಿ ಹೋಗುವಂಥವ್ರಿಗೂ ಸಹ ಬ್ರೇಕನ್ನು ಹಾಕಲಾಗಿದೆ. ಅಷ್ಟೇ ಅಲ್ಲ, ಈ ಒಂದು ಸಫಾರಿಯಲ್ಲಿ ತೊಡಗಿಸಿಕೊಂಡಂತಹ ಸಿಬ್ಬಂದಿ, ಅಲ್ಲಿನ ಸಫಾರಿ ವಾಹನ ಚಾಲಕ ಸೇರಿದಂತೆ ಎಲ್ಲರನ್ನೂ ಸಹ ಹುಲಿ ಸೆರೆ ಕಾರ್ಯಾಚರಣೆಗೆ ಬಳಸಿಕೊಳ್ಳಿ ಅಂತೇಳಿ ಸರ್ಕಾರ ಒಂದು ಆದೇಶವನ್ನು ಮಾಡಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಈ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆದರೆ ಪ್ರಮುಖವಾಗಿ ರಂಗನಾಥ್ನಲ್ಲಿರುವಂಥದ್ದು ಮೈಸೂರು ಜಿಲ್ಲೆಯ ಗಡಿ ಭಾಗಗಳಲ್ಲಿ, ಅರಣ್ಯದ ಅಂಚಿನ ಪ್ರದೇಶಗಳಲ್ಲಿ ಕಾಡು ಪ್ರಾಣಿಗಳ ಮತ್ತು ಮಾನವ ಸಂಘರ್ಷ ತಾರಕಕ್ಕೇರಿದೆ. ಈ ರೀತಿ ಹುಲಿ ಇರ್ಬೋದು ಅಥವಾ ಕಾಡಾನೆಗಳಿರ್ಬೋದು ನಾಡಿಗೆ ಬಂದು ಮಾನವರ ಮೇಲೆ ದಾಳಿ ಮಾಡುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಯಾವಾಗ ರೈತರ ಮೇಲೆ ಈ ರೀತಿ ಹುಲಿ ದಾಳಿಯನ್ನು ಮಾಡ್ತದೆ, ಆ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಅರಣ್ಯ ಸಚಿವರು ಸೇರಿದಂತೆ ಸಿಎಂ ಸಹ ಸ್ಥಳಕ್ಕೆ ಭೇಟಿಯನ್ನು ನೀಡುವಂತಹ ಕೆಲಸವನ್ನು ಮಾಡಿದರು, ಪರಿಹಾರವನ್ನು ಘೋಷಣೆ ಮಾಡಿದರು, ಸಾಂತ್ವನವನ್ನು ಹೇಳಿದರು. ಆದರೆ ಅಲ್ಲಿರುವಂತಹ ರೈತರಾಗಿ ಎಲ್ಲರೂ ಸಹ ಕೇಳ್ತಾ ಇರುವಂಥದ್ದು ಒಂದು ಶಾಶ್ವತವಾದಂತಹ ಪರಿಹಾರ, ಅಂದರೆ ಪ್ರಮುಖವಾಗಿ ಅರಣ್ಯದಿಂದ ಕಾಡಿಗೆಯಿಂದ ನಾಡಿಗೆ ಬರುವಂತಹ ಕಾಡು ಪ್ರಾಣಿಗಳಿಗೆ ತಡೆ ಹಾಕಬೇಕು. ಈಗಾಗಲೇ ಅಲ್ಲಿ ರೈಲ್ವೆ ಹಳಿಗಳ ಮುಖಾಂತರವಾಗಿ ಬ್ಯಾರಿಕೇಡ್ಗಳನ್ನು ನಿರ್ಮಾಣ ಮಾಡಲಾಗಿದೆ, ಮತ್ತು ಅಲ್ಲಲ್ಲಿ ಒಂದು ಸೋಲಾರ್ ಬೇಲಿಗಳನ್ನು ಅಳವಡಿಸಲಾಗಿದೆ. ಆದರೆ ಇವ್ಯಾವುದೂ ಸಹ ಸಾಕಾಗ್ತಾ ಇಲ್ಲ. ಹೀಗಾಗಿ ಒಂದು ಶಾಶ್ವತವಾದಂತಹ ಪರಿಹಾರವನ್ನು ನೀಡಬೇಕು. ಮತ್ತು ಪ್ರಮುಖವಾಗಿ ಕಾಡಿನಿಂದ ನಾಡಿಗೆ ಆಹಾರವನ್ನು ಅರಸಿ ಬರ್ತಾ ಇರುವಂತಹ ಹುಲಿಗಳನ್ನು ವಾಪಸ್ಸು ಕಾಡಿಗೆ ಕರ್ಕೊಂಡೋಗಿ ಸೆರೆ ಹಿಡಿದು ಅವುಗಳನ್ನ ಬಿಡಬೇಕು. ಈ ನಿಟ್ಟಿನಲ್ಲಿ ಗ್ರಾಮಸ್ಥರಲ್ಲಿ ಜಾಗೃತಿ ಮೂಡಿಸಬೇಕು ಅನ್ನೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ಸಫಾರಿಯನ್ನು ಮೊದಲ ಹಂತವಾಗಿ ಬಂದ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತದೆ ಕಾದು ನೋಡಬೇಕಾಗಿದೆ. ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.